ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ಕ್ರೈಸ್ತ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿ ಮಾಡಿಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಲಡ್ಡು ವಿತರಣಾ ಕಾರ್ಯಕ್ರಮ ದಿನಾಂಕ 1/1/1/2026 ಗುರುವಾರ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ದೇವರಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ತೋಮಾಲೆ ಸೇವೆ, ಏಕಾಶ ಪ್ರಾಕಾರೋತ್ಸವ, ಸ್ವರ್ಣಪುಷ್ಪದಲ್ಲಿ ಲಕ್ಷಾರ್ಚನೆ ಹಾಗೂ 50 ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ಮಾಡಿ ನಂತರ ಲಡ್ಡು ತಿರುಪತಿ ಮಾದರಿ ಲಡ್ಡುವನ್ನು ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ವಿತರಣೆ ಆಗ್ತಾ ಇದೆ. ಇದು ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಈಗಾಗಲೇ 35,000 ಜನ ಭಕ್ತಾದಿಗಳು ಭಗವಂತ ದರ್ಶನ ಪಡೆದು ಲಡ್ಡು ಪ್ರಸಾದ ಮತ್ತು ಪುಳಿಯೋಗರೆ ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ಪುನೀತರಾಗಿ ತೆರಳುತ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ರುಚಿಯಾದ ಲಡ್ಡುವನ್ನು ಸವಿಯಾದ ಮಾತನ್ನು ಆಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ. ಎಲ್ಲರಿಗೂ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇದು 94ನೇ ಇಸವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳ ಸಂಕಲ್ಪದಿಂದ 1,000 ರೂಪಾಯಿಯಿಂದ ಅವರು ಕೊಟ್ಟಿರ್ತಕ್ಕಂಥ 1,000 ರೂಪಾಯಿನ ಸ್ವಾಮೀಜಿಯವರು ಕೊಟ್ಟಿದ್ದು. ಅದು 4 ಬಾಣಸಿಗರ ತಂಡ ತಿರುಪತಿಯಿಂದ ಬಂದು 1,000 ಲಡ್ಡುವನ್ನು ಮಾಡಿದ್ದು 1/1/94ನೇ ಇಸವಿಯಲ್ಲಿ ಆವಾಗ ಪ್ರಾರಂಭವಾಗಿದ್ದು. ದಿನೇ ವರ್ಷ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ 1000ರಿಂದ 5,000, 10,000, 50,000 ಲಕ್ಷ ಆಗಿ ಇವತ್ತು 1/1/2026 ಗುರುವಾರ ಹೊಸ ವರ್ಷ 2 ಲಕ್ಷಕ್ಕೂ ಬಿಗಿಲಾಗಿ ಇವತ್ತು ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ಮೈಸೂರು ಯೋಗಾನಂದ ಸ್ವಾಮಿ ದೇವಸ್ಥಾನ ದೊರೆತಿದೆ. ಕಾರಣ ನಮ್ಮ ದಿವಂಗತ ವರ್ಣಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸಂಕಲ್ಪ, ಅವರ ಕುಟುಂಬಸ್ಥರ ಸಹಕಾರ.